ಮೊದಲಿಗೆ ರಾಜಧಾನಿ ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಸಮಸ್ಯೆ ತಾಂಡವವಾಡ್ತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಈಗ ಗೊತ್ತಿರುವಂಥ ವಿಚಾರ. ಇದರ ಮಧ್ಯೆ ಬೀದಿ ನಾಯಿಗಳ ಹಾವಳಿಯೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈ ಬೌಬೌ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಬೆಂಗಳೂರಿನಲ್ಲಿ. ಒಂದಲ್ಲ ಎರಡಲ್ಲ, ಹೆಚ್ಚು ಕಡಿಮೆ 20 ನಾಯಿಗಳು ಅಟ್ಯಾಕ್ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ. 20 ಬೀದಿ ನಾಯಿಗಳು ದಾಳಿ ಮಾಡಿದ್ರಿಂದಾಗಿ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಇದೇನಪ್ಪ ಇದು, ಒಂದೊಂದು ಬೀದಿ ನಾಯಿಗಳು ಕೂಡ ಹುಲಿಗಳ ರೀತಿ ವರ್ತನೆ ಮಾಡ್ತಾ ಇದೆ ಅಂತ. ಪಾಪ ವೀರೇಶ್ ಅನ್ನುವಂಥ ವ್ಯಕ್ತಿ, ಅವ್ರ ಮೈ ತುಂಬೆಲ್ಲ ರಕ್ತ ಆಗಿದೆ, ನರಳಾಡ್ತಾ ಇದ್ದಾರೆ ಅವರು. ಕೊಡಗೇಳಿಲಿ ನಿನ್ನೆ ರಾತ್ರಿ 8 ಗಂಟೆಗೆ ಆಗಿದ್ದಿದ್ದು. ಆ ಬೀದಿ ನಾಯಿಗಳು ಹೆಚ್ಚಾಗಿ ಕುತ್ತಿಗೆ ಭಾಗದಲ್ಲಿ ಕಚ್ಚಿದೆ. ಕುತ್ತಿಗೆ ಭಾಗ ಅಂತಂದ್ರೆ ಇದು ನಿಯರ್ಲಿ ಈ ಹುಲಿಗಳು ವರ್ತನೆ ಮಾಡುವಂಥ ರೀತಿ ಅದು. ಹುಲಿ, ಸಿಂಹ ಅವು ಮಾತೆತ್ತಿದ್ರೆ ಯಾವುದೇ ಬೇಟೆಯನ್ನಾಡಿದ್ರೂ ಕೂಡ ಕತ್ತನ್ನೇ ಹಿಡಿಯೋದು. ಹುಲಿ ಬೇಟೆಯಾಡೋದು ಯಾವಾಗಲೂ ಈ ಜಿಂಕೆನ ಕತ್ತತ್ರನೇ ಹಿಡಿದು ಕಚ್ಚಿ ಹಿಡ್ಕೊಳ್ಳೋದು. ಯಾಕೆಂದರೆ ಅಲ್ಲಾಡಕ್ಕಾಗಲ್ಲ, ಮಿಸ್ಕಾಡಕ್ಕಾಗಲ್ಲ ಅಂತ. ಸೊ ಹಾಗೆ ಹುಲಿಗಳ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾವ ಬೀದಿ ನಾಯಿಗಳು. ನೋಡಿ, ಕುತ್ತಿಗೆ ಭಾಗದಲ್ಲೇ ಹೆಚ್ಚಾಗಿ ಕಚ್ಚಿದೆ ಆ ವ್ಯಕ್ತಿ ಮೇಲೆ. ಪಾಪ ಮೈ ತುಂಬ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನಾತ. ಸ್ಥಳೀಯರು ಇದನ್ನು ನೋಡಿ ಏನಾಯಿತು ಅಂತ ಕೇಳಿದಾಗ, ಬೀದಿ ನಾಯಿಗಳು ಕಚ್ಚಿರೋದು ಸ್ವಾಮಿ ಇದು ಅಂತ ಹೇಳ್ತಾರೆ. ನರಳಾಡ್ತಾ ಇದ್ರು ಪಾಪ ಆ ವ್ಯಕ್ತಿ. ನೋಡಿ, ಬೀದಿ ನಾಯಿಗಳು ಕಚ್ಚಿರೋದ ಹಿಂಗೆ, ಅದು ಹೆಚ್ಚಾಗಿ ಬರೀ ಕುತ್ತಿಗೆ ಭಾಗದಲ್ಲೇ ಕಚ್ಚಿದೆಯಲ್ಲ ಸಾರ್ ಅಂತ ಅವ್ರನ್ನ ಕೇಳೋವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ, ಕೇಳುವಂಥ ಪ್ರಯತ್ನ ಪಟ್ಟರು ಕೂಡ ಉತ್ತರ ಕೊಡೋ ಒಂದು ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ನರಳಾಡ್ತಾ ಇದ್ರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಆದರೂ ಕೂಡ ಏನಾಯಿತು ಗೊತ್ತಾ? ಆಸ್ಪತ್ರೆಗೆ ಸೇರಿಸ್ಬೇಕಾದ್ರೆ ಹೇಳ್ತೀನಿ ನೋಡಿ. ನಾನು ಹೇಳೋದಲ್ಲ, ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಮೊದಲಿಗೆ ಚಿಕಿತ್ಸೆ ಕೊಡದೇನೆ ವಾಪಸ್ ಕಳಿಸಿರ್ತಾರೆ ವೈದ್ಯರು. ಯಾಕೆ ಕಳಿಸಿದ್ರು ವಾಪಸ್ಸು? ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ವಾಪಸ್ ಕಳಿಸಿರೋದು ಚಿಕಿತ್ಸೆ ಕೊಡದೇನೆ. ಪಾಪ ಆ ವ್ಯಕ್ತಿ ರಕ್ತ ಸಿಕ್ತವಾಗಿದ್ರೂ ಕೂಡ ಬ್ಯಾಂಡೇಜ್ನೂ ಕಟ್ಟಲಿಲ್ಲ. ಕೊನೆಗೆ ಮನೆಗೆ ಹೋಗಿ ಪಾಪ ನರಳಾಡ್ತಾ ಇದ್ರು ವೀರೇಶ್. ಈಗಲೂ ಅಷ್ಟೇ, ಗಾಯಾಳು ವೀರೇಶ್ ಮನೇಲೆ ನರಳಾಡ್ತಾ ಇದ್ದಾರೆ. ಯಾಕೆ ಆಸ್ಪತ್ರೆಯವರು ಹಿಂಗೆ ಯಾಕೆ ಮಾಡಿದ್ರು? ಒಂದು ಕಡೆ ಬೀದಿ ನಾಯಿ, 20 ಬೀದಿ ನಾಯಿಗಳು ಒಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿರೋದು. ಅದು ಒಂದೊಂದು ಬೀದಿ ನಾಯಿಯೂ ಕೂಡ ಹುಲಿಗಳ ರೀತಿಯಾಗಿ ವರ್ತನೆ ಮಾಡಿದ್ದಾವೆ. ಅಂದರೆ ಕತ್ತಿನ ಭಾಗಕ್ಕೆ ಹೆಚ್ಚಾಗಿ ಕಚ್ಚಿದೆ ಅದು. ನೋಡಿ, ನಿನ್ನೆ ರಾತ್ರಿ ಆಗಿರುವಂಥ ಘಟನೆ ಇದು. ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಅಷ್ಟೊತ್ತಿಗೆ, ತುಂಬ ಲೇಟ್ ಆಗಲ್ಲ. ಅಥವಾ ವೃದ್ಧರೊಬ್ಬರು ಈ ಹಿಂದೆ ಆಗಿತ್ತಲ್ಲ, ಒಂದು 2 ತಿಂಗಳ ಹಿಂದೆ 3:30-4 ಗಂಟೆ ಬೆಳಗಿನ ಜಾವದಲ್ಲಿ ಓಡಾಡ್ತಾ ಇದ್ದಾಗ ಬೀದಿ ನಾಯಿಗಳಿಗೇನೋ ನಮ್ಮನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನೋ ಭಯದಿಂದಲೋ ಏನೋ ಒಂದು ಅಟ್ಯಾಕ್ ಮಾಡುತ್ತೆ ಅಂತ ಅಂದ್ಕೊಳ್ಬೋದೇನೋ 1% ಚಾನ್ಸಲ್ಲಿ. ಆದರೆ ಇದು 8 ಗಂಟೆ ರಾತ್ರಿ. 8 ಗಂಟೆ ಸಮಯದಲ್ಲಿ ಈ ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ 20 ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದಕ್ಕೆ ಕಾರಣ ಏನು? ಜೊತೆಗೆ ಇನ್ನೊಂದೇನಂತಂದರೆ, ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಇಂಥ ಎಷ್ಟೋ ಉದಾಹರಣೆಗಳು ದಿನನಿತ್ಯ ಆಗ್ತಾ ಇದ್ರೂ ಕೂಡ GBA ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕಂಟ್ರೋಲ್ ಮಾಡುವಂಥ ಗೋಜಿಗೆ ಇನ್ನೂ ಹೋಗಿಲ್ಲ. ಇನ್ನೂ ಬೀದಿ ನಾಯಿಗಳಿಗೆ ಬಿರಿಯಾನಿ ತಿನ್ಸಕ್ಕೆ ಅಂಥೇಳಿ ಯಾವಾಗ ಒಂದು ಯೋಜನೆಯನ್ನು ಇಟ್ಕೊಂಡಿದ್ರಲ್ಲ ಮೈಂಡಲ್ಲಿ, ಅದೇ ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಈಗಲೂ ಆ ಬೀದಿ ನಾಯಿಗಳನ್ನು ಅಟ್ಲೀಸ್ಟ್ ಈ ಝೋನಿಂದ ಬೇರೆ ಝೋನ್ಗಾದರೂ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಶುಶ್ರೂಷೆ ಮಾಡುವಂಥ ಕೆಲಸಗಳನ್ನು GBA ಅಧಿಕಾರಿಗಳು ಮಾಡಬೇಕು. ಇಲ್ಲ ಅಂತಂದರೆ ನಾಳೆ ದಿನ ಈ ಥರ ತಮ್ಮ ಪ್ರಾಣ ರಕ್ಷಣೆಗೋ ಅಥವಾ ಜೀವ ರಕ್ಷಣೆಗೋ ಬೀದಿ ನಾಯಿಗಳಿಗೆ ಹೊಡೆದಂಥ ಸಂದರ್ಭದಲ್ಲಿ ನಮ್ಮ ಕಣ್ಗಳಿಗೆ ಹೆಂಗೆ ಕಾಣಿಸುತ್ತೆ ಹೇಳಿ? ಹೆಂಗೆ ಕಾಣಿಸುತ್ತೆ ನಮ್ಗಳಿಗೆ? ಮೂಕ ಪ್ರಾಣಿಗಳ ಮೇಲೆ ಈ ನರಮನುಷ್ಯನ ಒಂದು ರುದ್ರ ತಾಂಡವ ಅನ್ನೋ ರೀತಿಯಾಗಿ ಕಾಣಿಸ್ಬಿಡುತ್ತೆ. ಅಲ್ಲ, ಒಂದೊಂದು ಸ್ಟೋರಿನೂ ಒಂದೊಂದು ವಿಭಿನ್ನವಾಗಿರುತ್ತಲ್ವಾ? ಸೊ ಹಾಗಾಗಿ GBA ಅಧಿಕಾರಿಗಳು ಏನಾದರೂ ಒಂದು ಕ್ರಮ ತಗೊಳ್ಬೇಕಿದಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕರ ಲೈವ್ನಲ್ಲಿ. ಮಂಜುನಾಥ್, ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಒಂದೊಂದು ಬೀದಿ ನಾಯಿಗಳು ಕೂಡ ಈ ಕೇಸಲ್ಲಿ ಹುಲಿಗಳ ರೀತಿ ವರ್ತನೆ ಮಾಡಿರೋದು. ಮತ್ತೊಂದು ಕಡೆ ಆಸ್ಪತ್ರೆಗೆ ಸೇರಿಸುವಂಥ ಪ್ರಯತ್ನ ಮಾಡಿದ್ರು ಕೂಡ ಯಾಕೆ ಆಸ್ಪತ್ರೆಯವರು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಯಾಕೆ ಬ್ಯಾಂಡೇಜ್ ಕಟ್ಟಿಲ್ಲ, ಈಗಲೂ ಮನೇಲಿ ನರಳಾಡ್ತಾ ಇದ್ದಾರೆ ಅನ್ನೋ ಕೇಳ್ಪಟ್ಟೆ. ಹೌದಾ?
ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ ಆ ಗಾಯಾಳು ವ್ಯಕ್ತಿದು? ಓಕೆ, ಟೆಕ್ನಿಕಲ್ ಇಶ್ಯೂ ಅಂತ ಕಾಣಿಸುತ್ತೆ. ನಾನು ಮತ್ತೊಮ್ಮೆ ಕನೆಕ್ಟ್ ಆಗುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಬೀದಿ ನಾಯಿಗಳು. ಈ ಫೋಟೋದಲ್ಲಿ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಈ ವ್ಯಕ್ತಿ, ಆ ವ್ಯಕ್ತಿ ಮೇಲೆ 20 ನಾಯಿಗಳು ಅಟ್ಯಾಕ್ ಮಾಡುತ್ತೆ. ನಾನು ಹೇಳ್ತಾ ಇದ್ದಲ್ಲ, ಒಂದು ಕಡೆ ಬೀದಿ ನಾಯಿಗಳನ್ನು ಸುಮ್ಮನೆ ಬಿಟ್ಟಿರ್ತೀವಿ, ಅವೇನೂ ಮಾಡೋದಿಲ್ಲ, ಮೂಕ ಪ್ರಾಣಿಗಳು ಅಂತ. ಹಿಂಗೆ ಅಟ್ಯಾಕ್ ಮಾಡಿದಾಗ ನಾವೇನು ಮಾಡಬೇಕು, ಹೆಂಗೆ ರಿಯಾಕ್ಟ್ ಮಾಡಬೇಕಾಗತ್ತೆ? ಅದು ಬಿಟ್ಟು ಅದೇ ಬೀದಿ ನಾಯಿಗಳ ಮೇಲೆ ಈ ಮನುಷ್ಯ ತನ್ನ ಪ್ರಾಣ ರಕ್ಷಣೆಗಾಗಿ ಏನಾದರೂ ಆ ಬೀದಿ ನಾಯಿಗಳಿಗೆ ಹೊಡೆಯೋದು, ಕಲ್ಲು ಹೊಡೆಯೋದು, ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿ ಬಚಾವಾಗುವಂಥ ಸಂದರ್ಭದಲ್ಲಿ 1-2 ನಾಯಿ ಮೃತಪಟ್ಟಿದ್ದಾಗ ನಮ್ಮ ಕಣ್ಣುಗಳಿಗೆ ಅಥವಾ ಜನಗಳ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಹೇಳಿ? ಒಂದು ಮೂಕ ಪ್ರಾಣಿಯ ಮೇಲೆ ಹೆಂಗೆ ರೌದ್ರ ನರ್ತನ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಅನ್ನೋ ರೀತಿಯಾಗಿ ಕಾಣಿಸ್ಬಿಡುತ್ತೆ. ಸಿಚುವೇಶನ್ ಮೇಲೆ ಡಿಪೆಂಡ್ ಆದ್ರೂ ನೋಡಿದ್ದು ಒಂದಿದ್ರೆ ಆಗಿರೋದು ಇನ್ನೊಂದಿರುತ್ತೆ. ಏನು ಮಾಡಬೇಕು? ಮನುಷ್ಯರು ಸೇಫ್ ಆಗಿರಬೇಕು. ಈ ಶ್ವಾನ ಪ್ರಿಯರಿಗೆ ಅಥವಾ ಬೀದಿ ನಾಯಿಗಳಿಗೆ ಅಂತಲೇ ತಗೊಳ್ಳಿ, ಈ ಬೀದಿ ನಾಯಿಗಳಿಗೆ ಸುರಕ್ಷಿತ ಪ್ಲೇಸು ಅಂತಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಝೋನ್ ಮಾಡಿ GB ಅಧಿಕಾರಿಗಳು ಅಲ್ಲಿಗೆ ಈ ಬೀದಿ ನಾಯಿಗಳನ್ನು ಶಿಫ್ಟ್ ಮಾಡಿ ಅದಕ್ಕೆ ಶುಶ್ರೂಷೆ ಮಾಡುವಂಥದ್ದು. ಅದಕ್ಕೇನೋ ಬಿರಿಯಾನಿನೋ ಅಥವಾ ಏನಾದರೂ ತಿನ್ನಿಸ್ಕೊಳ್ಳಿ ಆ ಝೋನಲ್ಲಿ. ದೂರ ಇಟ್ಟಷ್ಟು ಅಟ್ಲೀಸ್ಟ್ ಒಳ್ಳೆಯದು. ನೀವೇ ಮಾಡಿ. ಎಷ್ಟು ಬೀದಿ ನಾಯಿಗಳಿದ್ದಾವೆ ಅಂತ ನಿಮಗೆ ಗೊತ್ತು, ಲಕ್ಷಗಟ್ಟಲೆ ಇದ್ದಾವೆ. ಒಂದು ಝೋನ್ ಮಾಡಬೇಕು ಅಂತ ನೀವು ಒಂದು ನಿರ್ಧಾರ ಮಾಡಿದ್ರಿ, ಆ ಝೋನ್ಗೆ ಈ ಬೀದಿ ನಾಯಿಗಳನ್ನು ಇಟ್ಟುಬಿಡಿ. ಡೀಟೇಲ್ಸ್ ಕೊಡ್ತಾರೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ. ಫೈನ್, ಟೆಕ್ನಿಕಲ್ ಇಶ್ಯೂ ಅನಿಸುತ್ತೆ, ಇರಲಿ. ನಾನು ಹೇಳ್ತಾ ಇದ್ನಲ್ಲ, ಇದಕ್ಕೆ ಈ ಓವರಾಲ್ ಸಮಸ್ಯೆಗೆ ಒಂದೇ ಕಾರಣ. GB ಅಧಿಕಾರಿಗಳು ಬಹಳ ತಿಳ್ಕೊಂಡಿದ್ದಾರೆ, ಬುದ್ಧಿವಂತಿದ್ದಾರೆ, ಜಾಣರಿದ್ದಾರೆ. ಹೆಂಗಾದರೂ ಮಾಡಿ ಈ ಬೀದಿ ನಾಯಿಗಳಿಂದ ಮನುಷ್ಯರನ್ನೂ ಸೇಫ್ ಮಾಡಿ, ದಯವಿಟ್ಟು ಮನುಷ್ಯರಿಂದ ಅಟ್ಲೀಸ್ಟ್ ಆ ಬೀದಿ ನಾಯಿಗಳನ್ನೂ ಕೂಡ ಸೇಫ್ ಮಾಡಿ ದಯವಿಟ್ಟು. ಇಲ್ಲ ಅಂತಂತಂದರೆ ಇದೊಂದು ರೀತಿಯಾಗಿ ಶ್ವಾನ ವರ್ಸಸ್ ಮನುಷ್ಯ ಅನ್ನೋ ರೀತಿಯಾಗಿ ಏರ್ಪಟ್ಬಿಡುತ್ತೆ ಸಿಚುವೇಶನ್. ಯಾವ ಸಿಚುವೇಷನ್ನಲ್ಲಿ ಯಾರ್ದು ತಪ್ಪು ಅಥವಾ ಏನು ಎತ್ತ ಅಂತ ಒಂದು ಕ್ಲಿಯರ್ ಡಿಸಿಷನ್ಗೆ ಬರೋದಕ್ಕೆ ಆಗೋದಿಲ್ಲ. ಬೆಸ್ಟು GB ಅಧಿಕಾರಿಗಳು ಇದಕ್ಕೇನಾದರೂ ಒಂದು ಪರಿಹಾರ ಮಾರ್ಗವನ್ನು ಆದಷ್ಟು ಬೇಗ ಹುಡುಕಬೇಕು. ಫೈನ್, ಈಗಲೂ ಕೂಡ ಈ ವ್ಯಕ್ತಿ ವೀರೇಶ್ ನರಳಾಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಇಲ್ಲಿ ನೋಡಿ, ಚಿಕಿತ್ಸೆ ಕೊಡದೆ ವಾಪಸ್ ಕಳಿಸಿರೋದು ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಆ ವ್ಯಕ್ತಿಗೆ ಟ್ರೀಟ್ಮೆಂಟ್ ಯಾಕೆ ಕೊಡಲಿಲ್ಲ? ಈಗ ಬೀದಿ ನಾಯಿಗಳ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ತಲ್ವ, ಇದು ಒಂದು ಆ್ಯಂಗಲ್ಲು. ಮತ್ತೊಂದು ಆ್ಯಂಗಲ್ಲು ಆಯಿತು, ಇಷ್ಟೆಲ್ಲ ಆದಮೇಲೆ ಯಾಕೆ ವೈದ್ಯರು ಯಾಕೆ ಈತನನ್ನು ವಾಪಸ್ ಕಳಿಸಿದ್ರು? ಪ್ರಾಥಮಿಕ ಚಿಕಿತ್ಸೆ ಅಥವಾ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಏನು, ನೋವಾಗಿರೋ ಜಾಗ ಅಥವಾ ಬ್ಲಡ್ ಬರ್ತಾ ಇರೋ ಜಾಗ ಒರೆಸಿ ಅದಕ್ಕೆ ಬ್ಯಾಂಡೇಜ್ ಸುತ್ತುವಂಥ ಕೆಲಸ ಆಗಬೇಕು. ಡೆಟಾಯ್ಲೋ ಟಿಂಚರೋ ಏನೋ ಒಂದು ಹಾಕಿ ಕಳಿಸ್ಕೊಳ್ಬೋದು. ಆಮೇಲೆ ಅದು ಎಮರ್ಜೆನ್ಸಿ ಪ್ರಾಥಮಿಕ ಚಿಕಿತ್ಸೆ. ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಕಳಿಸ್ಬೋದು. ಆದರೆ ದೇಹ ರಕ್ತಸಿಕ್ತ ಆಗಿದ್ರೂ ಕೂಡ ಒಂದು ಬ್ಯಾಂಡೇಜನ್ನು ಹಾಕದೇ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಈ ನಾಯಿಗೆ ದಾಳಿಯಿಂದ ಒಳಗಾದಂತಹ ವೀರೇಶ್ ಎಂಬ ವ್ಯಕ್ತಿಯನ್ನು ವಾಪಸ್ ಕಳಿಸಿದ್ದಾದರೂ ಯಾಕೆ? ಪಾಪ ಆ ವ್ಯಕ್ತಿ ರಾತ್ರಿ ಮನೆಗೆ ಬಂದು ನರಳಾಡ್ತಾ ಇದ್ರು. ಅಕಸ್ಮಾತ್ ನೀವು ನೋಡಿದ್ದೀರಾ, ಈಗಲೂ ಕೂಡ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗ್ತಿದ್ದು, ಈ ನಾಯಿ ಕಡದಿಂದ ರೇಬಿಸ್ ಬಂದು ಒದ್ದಾಡ್ತಾ ಇದ್ದಿದ್ದು, ನರಕ ಯಾತನೆ ಅನುಭವಿಸ್ತಾ ಇದ್ದಿದ್ದು. ಈ ವ್ಯಕ್ತಿನೂ ಹಾಗೆ ಅನುಭವಿಸ್ಬೇಕಾ? ಯಾಕೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಹಿಂಗೆ ಕಳಿಸಿದ್ರು ಅಂತ ಗೊತ್ತಾಗಲಿಲ್ಲ. ಯಾವ ಕಾರಣಕ್ಕೆ ಈ ವ್ಯಕ್ತಿಯನ್ನು ಮನೆಗೆ ವಾಪಸ್ ಕಳಿಸಿದ್ರು? ಟ್ರೀಟ್ಮೆಂಟ್ ಯಾಕೆ ಕೊಡಲಿಲ್ಲ? ಈಗಲೂ ಕೂಡ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಆಸ್ಪತ್ರೆಯವರು ಯಾಕೆ ಕಳಿಸಿದ್ರು? ತಮ್ಮಲ್ಲಿ ಟ್ರೀಟ್ಮೆಂಟ್ಗೆ ಇಲ್ಲ ಬೇರೆ ಕಡೆ ಹೋಗಿ ಅಂತ ಹೇಳೋದಕ್ಕೂ ಮುಂಚೆ ಅಟ್ಲೀಸ್ಟ್ ಬಂದಂಥ ಪೇಷಂಟ್ಗೆ ಒಂದು ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡದೇ ಇರೋಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರಾ ವೈದ್ಯರು? ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಫೋನ್ ಸಂಪರ್ಕದಲ್ಲಿ. ವರ್ಷಿತಾ, ಈ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದು ರೀತಿಯಾಗಿ ಮನುಷ್ಯ ವರ್ಸಸ್ ಬೀದಿ ನಾಯಿಗಳು ಅನ್ನುವಂಥ ಕಾಳಗ ಸೃಷ್ಟಿಯಾಗೋದಕ್ಕೂ ಮುಂಚೆ GB ಅಧಿಕಾರಿಗಳು ಮನುಷ್ಯರಿಂದ ಶ್ವಾನವನ್ನು, ಈ ಬೀದಿ ನಾಯಿಗಳನ್ನು ಸೇಫ್ ಮಾಡಬೇಕು, ಬೀದಿ ನಾಯಿಗಳನ್ನು
ಮನುಷ್ಯರಿಗೆ ಬೀದಿ ನಾಯಿಗಳಿಂದ ಮನುಷ್ಯರನ್ನ ಸೇಫ್ ಮಾಡಬೇಕು. ಇದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು, ಏನು ಕ್ರಮ ತಗೋತಾ ಇದ್ದಾರೆ ಈಗ? ಜೊತೆಗೆ ಆ ವ್ಯಕ್ತಿಗೆ ಏನೋ ಟ್ರೀಟ್ಮೆಂಟ್ ಕೊಡದೇನೆ ಆಸ್ಪತ್ರೆಯಿಂದ ವೈದ್ಯರು ಕಳಿಸ್ಬಿಟ್ರಂತಲ್ಲ, ಯಾಕೆ, ಏನಾಗಿತ್ತು? ಶರತ್, ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಪ್ರಮುಖವಾಗಿ ನಾವು ಕೂಡ ನೋಡ್ತಾ ಇದ್ವಿ, ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಒಂದು 3-4 ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಕೊಡ್ಗೆಹಳ್ಳಿಯಲ್ಲಿ ಕೂಡ ಇದೀಗ 20 ನಾಯಿಗಳಿಂದ ಡೆಡ್ಲಿ ಅಟ್ಯಾಕ್ ಆಗಿದೆ. ಅದರಲ್ಲೂ ರಾತ್ರಿ ಸುಮಾರು 8 ಗಂಟೆಗೆ ಈ ಒಂದು 20 ನಾಯಿಗಳು ಓರ್ವ ವ್ಯಕ್ತಿ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತದ್ದು. ಸದ್ಯ ಎಲ್ಲೋ ಒಂದ್ ಕಡೆ 1-2 ನಾಯಿಗಳಾದ್ರೆ ತಪ್ಪಿಸ್ಕೋಬಹುದು ಮನುಷ್ಯ, ಆದ್ರೆ ಒಟ್ಟೊಟ್ಟಿಗೆ 20 ನಾಯಿಗಳು ಅಟ್ಯಾಕ್ ಮಾಡ್ತವೆ ಅಂತ ಅಂದ್ರೆ ಬೆಂಗಳೂರಿನ ಬೀದಿ ನಾಯಿಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅನ್ನುವಂಥದ್ದು. ಒಂದು ಕಡೆಯಾಗಿ ಏನು GBA ಕೂಡ ಹೇಳುತ್ತೆ, ಬೀದಿ ನಾಯಿಗಳಿಗೆ ಅಟ್ಯಾಕ್ ಮಾಡದೇ ಇರೋ ರೀತಿಯಾಗಿ ಒಂದಷ್ಟು ಇಂಜೆಕ್ಷನ್ಗಳನ್ನ ಕೊಡ್ತೀವಿ, ಜೊತೆಗೆ ಅದಕ್ಕೆ ಫುಡ್ ಬೇಕಾಗಿರುವಂತಹ ಫುಡ್ ಗಳನ್ನ ಹಾಕ್ತೀವಿ, ಬೀದಿ ನಾಯಿಗಳನ್ನ ತುಂಬಾ ಸುರಕ್ಷಿತವಾಗಿ ನೋಡ್ಕೋತೀವಿ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲೂ ಈ ಗಾಯಾಳು ಏನಿದ್ದಾನೆ ವೀರೇಶ್ ಎಂಬಾತ ನಿನ್ನೆ ರಾತ್ರಿ ಕೂಡ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದ್ರೆ ಡಾಕ್ಟರ್ಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂದ್ರೆ ಆ ಬಾಡಿ ಫುಲ್ ನಾಯಿ ಕಚ್ಚಿ ಅಷ್ಟರ ಮಟ್ಟಿಗೆ ದಾಳಿ ಮಾಡಿದೆ. ಆದ್ರೂ ಕೂಡ ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡದೆ ಹಾಗೆ ಮನೆಗೆ ಕಳಿಸಿರುವಂತದ್ದು. ಆದ್ರೆ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಷ್ಟರ ಮಟ್ಟಿಗೆ ನಾಯಿ ಕಚ್ಚಿ ತೀವ್ರಗತಿಯಾಗಿ ರಕ್ತಸ್ರಾವ ಕೂಡ ಆಗ್ತಾ ಇದೆ. ಅದ್ರಲ್ಲೂ ವಿಕ್ಟೋರಿಯಾ ಹಾಸ್ಪಿಟಲ್ ಅವರು ಈ ರೀತಿ ಕ್ರೌರ್ಯವನ್ನ ಮಾಡಿರುವಂತದ್ದು. ಒಂದು ಕಡೆಯಾಗಿ ನಾಯಿ ಅಟ್ಯಾಕ್ ಇಂದ ಬೇಸತ್ತಿರುವಂತಹ ವ್ಯಕ್ತಿಗೆ ಒಂದ್ ಸರಿಯಾದಂತಹ ಒಂದು ಇಂಜೆಕ್ಷನ್ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು, ಟ್ರೀಟ್ಮೆಂಟ್ ಬೇಡ, ಆ ಬ್ಲಡ್ ಹೋಗುವಂತಹ ಸಂದರ್ಭದಲ್ಲಿ ಒಂದು ಬ್ಯಾಂಡೇಡ್ ಆದ್ರೂ ಹಾಕಿ ಕಳಿಸಬಹುದಿತ್ತು. ಆದ್ರೆ ಯಾವುದನ್ನು ಕೂಡ ಹಾಕಿಲ್ಲ. ಸದ್ಯ ಕೊಡ್ಗೆಹಳ್ಳಿಯಲ್ಲಿರುವಂತಹ ನಾರಾಯಣ ಆಸ್ಪತ್ರೆಯಲ್ಲಿ ಕೂಡ ಅದನ್ನ ಒಂದಷ್ಟು ಚಿಕಿತ್ಸೆ ನಡೀತಾ ಇದೆ. ವೈದ್ಯರು ಕೂಡ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು. ಮತ್ತೊಂದ್ ಕಡೆಯಾಗಿ ಪೊಲೀಸರು ಕೂಡ ಬಂದು ಸ್ಟೇಟ್ಮೆಂಟ್ ಗಳನ್ನ ಕೂಡ ತಗೊಳ್ತಾ ಇದ್ದಾರೆ. ಏನಾಯ್ತು, ಎಷ್ಟೊತ್ತಿಗಾಯ್ತು, ಏನು ಎತ್ತ ಅನ್ನುವಂಥದ್ದು. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಶರತ್, ಬೀದಿ ನಾಯಿಗಳಿಗೆ ಕಡಿವಾಣ ಹಾಕೋದು ತುಂಬಾ ಮುಖ್ಯ ಆಗತ್ತೆ. ಪುಟ್ಟು ಮಕ್ಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಆ ಪುಟ್ಟು ಮಕ್ಳ ಮೇಲೆ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಶಕ್ತಿ ಇರಲ್ಲ. ಹಾಗಾಗಿ ಅದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈತ ಗಟ್ಟುಮುಟ್ಟಾಗಿರುವಂತಹ ವ್ಯಕ್ತಿ ಮೇಲೆ 20 ನಾಯಿಗಳು ಅಟ್ಯಾಕ್ ಮಾಡ್ತಾನೆ. ಆತನ ಅದು ಹೇಗೆ ಸಹಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯ ಇದೀಗ ಟ್ರೀಟ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆಯಾಗಿ ಪೊಲೀಸರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಡಿತಾ ಇರುವಂತದ್ದು. ಮತ್ತೊಂದ್ ಕಡೆ ಈ ಬೀದಿ ನಾಯಿಗೆ ಸಂಬಂಧಪಟ್ಟಂತಹ GBA ಒಂದಷ್ಟು ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆಯಾಗಿ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಇಡ್ತಾ ಇರುವಂತದ್ದು. ಇರುವಂತಹ ಒಬ್ಬ ಮಗನ ಸ್ಥಿತಿ ಈ ತರ ಆಗ್ತಾ ಇದೆ. ಇಷ್ಟರ ಮಟ್ಟಿಗೆ ನಾಯಿ ಅಟ್ಯಾಕ್ ಮಾಡಿದೆ, ಈ ಮುಂದೆ ಏನು ಅನ್ನುವಂತಹ ಚಿಂತೆ ಕೂಡ ಕಾಡ್ತಾ ಇದೆ ಅನ್ನುವಂಥದ್ದು ಶರತ್. ಎಸ್, ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ. We'll be right back.